ಪ್ರೀತಿಯ ಸ್ನೇಹಿತರೆ, ಎಸ್.ಎನ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರೀತಿಯ ಸ್ನೇಹಿತರೆ, ಇಲ್ಲಿ ಕರ್ನಾಟಕ ಸರ್ಕಾರದಿಂದ ಒಂದು ವಿಶೇಷವಾದ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಆ ವಿಶೇಷವಾದ ಸಿಹಿ ಸುದ್ದಿ ಯಾವುದಪ್ಪ ಅಂದರೆ, ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಮತ್ತು ಅದೇ ರೀತಿ ಕರ್ನಾಟಕ ಒಂದು ಕಂದಾಯ ಇಲಾಖೆಯಿಂದ ಅಂದರೆ ಕಂದಾಯ ಇಲಾಖೆ ಸಚಿವಾಲಯದಿಂದ ಒಂದು ವಿಶೇಷ ಸೂಚನೆ ಬಂದಿದೆ ಸ್ನೇಹಿತರೆ. ಇಲ್ಲಿ ಜಿಲ್ಲಾಧಿಕಾರಿಗಳು ಏನಪ್ಪ ಅಂದರೆ ಬೆಂಗಳೂರು ನಗರ ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ತುಮಕೂರು, ಶಿವಮೊಗ್ಗ, ಕೋಲಾರ, ಬೆಂಗಳೂರು ದಕ್ಷಿಣ, ರಾಮನಗರ, ಮೈಸೂರು, ಮಂಡ್ಯ, ಹಾಸನ, ಗದಗ, ಹಾವೇರಿ, ಕಲಬುರಗಿ, ಬೀದರ್, ರಾಯಚೂರು ಜಿಲ್ಲೆಗಳು. ವಿಷಯ ಏನಪ್ಪ ಅಂದರೆ, ಮಾನ್ಯರೇ, ವಿಷಯ ಏನು ಅಂದರೆ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮ ಆಡಳಿತ ಅಧಿಕಾರಿಗಳ ನೇರ ನೇಮಕಾತಿ ಕುರಿತು ಅಂತ ವಿಷಯ ಇದೆ ಸ್ನೇಹಿತರೆ. ಅಂದರೆ ಯಾವ ಜಿಲ್ಲೆಗಳಲ್ಲಿ ಕಂದಾಯ ಇಲಾಖೆಯಲ್ಲಿ ಬರುವ ಗ್ರಾಮ ಆಡಳಿತ ಅಧಿಕಾರಿಗಳ ಒಂದು ನೇಮಕಾತಿ ಕುರಿತು ಹಂಚಿಕೊಳ್ಳಲಾಗಿದೆ ಸ್ನೇಹಿತರೆ. ಅದಕ್ಕಾಗಿ ಯಾರೆಲ್ಲ ನೀವು ಮುಂದೆ ತಲಾಟಿ ಆಗುವ ಕನಸುಗಳಿದೆ ಅಥವಾ ವಿಲೇಜ್ ಅಕೌಂಟ್ ಆಗುವ ಕನಸುಗಳಿದೆ ಸ್ನೇಹಿತರೆ, ಇವತ್ತಿನಿಂದ ನೀವೇನು ಮಾಡಬೇಕು ಅಂದರೆ ಸ್ಟಡಿ ಕಡೆ ಗಮನ ಕೊಡಿ. ಯಾವುದೇ ಕ್ಷಣದಲ್ಲಿ ಈ ಕಂದಾಯ ಇಲಾಖೆಯಲ್ಲಿ ಇರುವ ಖಾಲಿ ಇರುವ ಗ್ರಾಮ ಆಡಳಿತ ಅಧಿಕಾರಿಗಳ ನೇಮಕಾತಿ ನೇರ ನೇಮಕಾತಿ ಮೂಲಕ ನೇಮಕಾತಿ ಆಗಲಿದೆ ಸ್ನೇಹಿತರೆ. ಯಾವುದೇ ಕ್ಷಣದಲ್ಲಿ ಅಧಿಸೂಚನೆ ಹೊರಬೀಳಲಿದೆ ಅಂತ ಹೇಳಬಹುದು. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕಂದಾಯ ಇಲಾಖೆಯಲ್ಲಿ ಇರುವ 572 ಗ್ರಾಮ ಆಡಳಿತಾಧಿಕಾರಿಗಳ ಹುದ್ದೆಗಳ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಆರ್ಥಿಕ ಇಲಾಖೆಗೆ ಉಲ್ಲೇಖ 1ರ ಪತ್ರದಲ್ಲಿ ಸಹಮತಿ ನೀಡಿದೆ ಸ್ನೇಹಿತರೆ. ನೋಡಿ, 572 ಹುದ್ದೆಗಳಿಗೆ ಏನು ಮಾಡ್ರಪ್ಪ ಅಂದರೆ ಕಂದಾಯ ಇಲಾಖೆಯಲ್ಲಿ ಕಂಡುಬರುವ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗಳಿಗೆ ಏನು ಮಾಡಿದಪ್ಪ ಆರ್ಥಿಕ ಇಲಾಖೆ ಒಪ್ಪಿಗೆ ಸೂಚಿಸಿದೆ ಸ್ನೇಹಿತರೆ. ಈ ಪೈಕಿ ಜಿಲ್ಲಾವಾರು ಭರ್ತಿ ಮಾಡಬೇಕಾದ ಹುದ್ದೆಗಳ ಸಂಖ್ಯೆ ವಿವರಗಳು ಸಹ ಕೆಳಕಂಡಂತೆ ನೀಡಲಾಗಿದೆ. ನೋಡಿ, ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಗ್ರಾಮ ಆಡಳಿತ ಹುದ್ದೆಗಳ ಖಾಲಿ ಇದಾವಂತ ಆಲ್ರೆಡಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದಕ್ಕಾಗಿ ನೀವು ಏನು ಮಾಡಬೇಕಪ್ಪ ಅಂತ ಚೆನ್ನಾಗಿ ಒಂದು ಓದುವ ಕಡೆ ಗಮನ ಕೊಡಿ. ಬೆಂಗಳೂರು ನಗರದಲ್ಲಿ ಒಟ್ಟಾರೆಯಾಗಿ ಮಂಜೂರಾದ ವಿಲೇಜ್ ಅಕೌಂಟ್ ಹುದ್ದೆಗಳು 252, ಆದರೆ ಖಾಲಿ ಇರುವ ಹುದ್ದೆಗಳು 32. ಇಲ್ಲಿ ಪ್ರಸ್ತುತ ನೇಮಕಾತಿಗೆ ಪರಿಗಣಿಸುತ್ತಿರುವ ಹುದ್ದೆಗಳ ಸಂಖ್ಯೆ ಅಂದರೆ ಪ್ರೆಸೆಂಟ್ ಆಗಿ ಹುದ್ದೆಗಳ ನೇರ ನೇಮಕಾತಿ ಎಷ್ಟಿದಪ್ಪ ಅಂದರೆ 20% ಅಂದರೆ 20 ಹುದ್ದೆಗಳಿದೆ ಸ್ನೇಹಿತರೆ. ಎಲ್ಲಿಯಪ್ಪ ಅಂದರೆ ಬೆಂಗಳೂರು ನಗರ ಅಂತ ಹೇಳ್ತೀವಿ. ಅದೇ ರೀತಿ ಬೆಂಗಳೂರು ಗ್ರಾಮಾಂತರದಲ್ಲಿ ಒಟ್ಟಾರೆ ಖಾಲಿ ಇರುವ ಮಂಜೂರಾದ ಹುದ್ದೆಗಳ ಸಂಖ್ಯೆ ಅಂದರೆ 223, ಖಾಲಿ ಇರುವ ಹುದ್ದೆಗಳ ಸಂಖ್ಯೆ 47. ಈ 47 ಹುದ್ದೆಗಳಲ್ಲಿ ಅಂದರೆ ಪ್ರೆಸೆಂಟ್ ನೇಮಕಾತಿಗೆ ಅವಕಾಶ ಕೊಟ್ಟ ಹುದ್ದೆಗಳು ಅಂದರೆ 29 ಹುದ್ದೆಗಳು. ಅದೇ ರೀತಿ ಚಿತ್ರದುರ್ಗದಲ್ಲಿ 356, ಅದೇ ರೀತಿ ಖಾಲಿ ಇರುವ ಹುದ್ದೆಗಳು 37, ಆದರೆ ಅನುಮೋದನೆ ಸಿಕ್ಕಿದ್ದು 15 ಹುದ್ದೆಗಳು. ಚಿಕ್ಕಬಳ್ಳಾಪುರ 266, ಅಲ್ಲಿ ಖಾಲಿ ಇರುವ ಹುದ್ದೆಗಳು 45, 21 ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ ಸ್ನೇಹಿತರೆ. ಅದೇ ರೀತಿ ತುಮಕೂರು ಜಿಲ್ಲೆ ಇಲ್ಲಿ 305 ಮಂಜೂರಾದ ಹುದ್ದೆಗಳಿವೆ, ಖಾಲಿ ಇರೋ ಹುದ್ದೆಗಳ ಸಂಖ್ಯೆ 78, ಆದರೆ ಆರ್ಥಿಕ ಇಲಾಖೆ 2026-27 ಸಾಲಿನಲ್ಲಿ ನೇಮಕಾತಿಗಳಿಗೆ ಅವಕಾಶ ಕೊಟ್ಟಿದ್ದು 50 ಹುದ್ದೆಗಳಿಗೆ ಸ್ನೇಹಿತರೆ. ಅದಕ್ಕಾಗಿ ಇಲ್ಲಿ ಅತಿ ಹೆಚ್ಚು ಅಂತ ಹೇಳಬಹುದು. ಶಿವಮೊಗ್ಗ ಜಿಲ್ಲೆಯಲ್ಲಿ 275 ಒಂದು ಹುದ್ದೆಗಳಿದ್ದಾವೆ, ಆದರೆ 44 ಖಾಲಿ ಇರೋ ಹುದ್ದೆಗಳಿದ್ದಾವೆ. ಅಲ್ಲಿ ಅವಕಾಶ ಕೊಟ್ಟಿರುವುದು ಆರ್ಥಿಕ ಇಲಾಖೆ ಈ ವರ್ಷ ನೇಮಕಾತಿಗೆ ನೀಡಿರುವುದು 18 ಹುದ್ದೆಗಳು. ಕೋಲಾರದಲ್ಲಿ 289 ಮಂಜೂರಾದ ಹುದ್ದೆಗಳು, ಖಾಲಿ ಇರುವ 44, ಆದರೆ ಆರ್ಥಿಕ ಇಲಾಖೆ ಈ ವರ್ಷ ಹುದ್ದೆಗಳ ಸಂಖ್ಯೆ ನೇಮಕಾತಿಗೆ 22 ಹುದ್ದೆಗಳು. ಬೆಂಗಳೂರು ದಕ್ಷಿಣ ಅಂದರೆ 376 ಮಂಜೂರಾದ ಹುದ್ದೆಗಳ ಸಂಖ್ಯೆ, ಆದರೆ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ 55, 30 ಹುದ್ದೆಗಳಿಗೆ ಅಂದರೆ 30 ಹುದ್ದೆಗಳ ನೇಮಕಾತಿ ನಡೆಯಲಿದೆ. ಅಂದರೆ ಬೆಂಗಳೂರು ದಕ್ಷಿಣ. ಮೈಸೂರಲ್ಲಿ 479 ಮಂಜೂರಾದ ವಿಲೇಜ್ ಅಕೌಂಟ್ ಹುದ್ದೆಗಳು, ಆದರೆ 75 ಹುದ್ದೆಗಳು ಖಾಲಿದಾವೆ. ಅಲ್ಲಿ ನೇಮಕಾತಿಗೆ ಅವಕಾಶ ಕೊಟ್ಟದ್ದು 45 ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ. ಮಂಡ್ಯದಲ್ಲಿ 258 ಮಂಜೂರಾದ ಹುದ್ದೆಗಳು, ಖಾಲಿ ಇರುವ ಹುದ್ದೆಗಳ ಸಂಖ್ಯೆ 75. ಇಲ್ಲಿ ನೇಮಕಾತಿಗೆ ಆರ್ಥಿಕದಿಂದ ಅನುಮೋದನೆ ಸಿಕ್ಕಿದ್ದು ಮಂಡ್ಯದಲ್ಲಿ ಅಂದರೆ 50 ಹುದ್ದೆಗಳು ಸ್ನೇಹಿತರೆ. 50 ಹುದ್ದೆಗಳು ಮಂಡ್ಯದಲ್ಲಿದ್ದಾವೆ. ಹಾಸನ 475 ಹುದ್ದೆಗಳು ಮಂಜೂರಾದ, ಆದರೆ 52 ಖಾಲಿ ಹುದ್ದೆಗಳು. ಅಲ್ಲಿ 35 ಹುದ್ದೆಗಳಿಗೆ ಒಂದು ನೇಮಕಾತಿ ಪ್ರೊಸೆಸ್ ನಡೆಯಲಿದೆ. ಉಡುಪಿಯಲ್ಲಿ ಸಹ 459 29 ಹುದ್ದೆ ಖಾಲಿದಾವೆ. ಅಲ್ಲಿ ಅಂದರೆ ಈ ನೇಮಕಾತಿ ನಡೆದ 10 ಹುದ್ದೆಗಳಿಗೆ. ದಕ್ಷಿಣ ಕನ್ನಡ 134 48 ಹುದ್ದೆ ಖಾಲಿದಾವೆ, ಆದರೆ ನೇಮಕಾತಿಗೆ 37 ಹುದ್ದೆಗಳ ಒಂದು ನೇಮಕಾತಿ ನಡೆಯಲಿದೆ. ಚಾಮರಾಜನಗರ 215 ಹುದ್ದೆಗಳಿದ್ದಾವೆ ಸ್ನೇಹಿತರೆ. ಈ 15ರಲ್ಲಿ ಮಂಜೂರಾದ ಹುದ್ದೆಗಳು 215, ಆದರೆ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ 50 ಹುದ್ದೆಗಳು. ಆದರೆ ನೇಮಕಾತಿ ಈ ವರ್ಷ ನಡೆಯಲಿದ್ದಾವೆ 31 ಹುದ್ದೆಗಳು. ಚಿಕ್ಕಮಗಳೂರಿನಲ್ಲಿ 326 ಮಂಜೂರಾದ ಹುದ್ದೆಗಳು, 326, ಖಾಲಿ ಇರುವ ಹುದ್ದೆಗಳ ಸಂಖ್ಯೆ 29, 10 ಹುದ್ದೆಗಳಿಗೆ ಒಂದು ನೇಮಕಾತಿ ನಡೆಯಲಿದೆ. ಬೆಳಗಾವಿ ಜಿಲ್ಲೆಯಲ್ಲಿ 648 ಮಂಜೂರಾದ ವಿಲೇಜ್ ಅಕೌಂಟ್ ಹುದ್ದೆಗಳು, ಖಾಲಿ ಇರುವ
ಖಾಲಿ ಇರುವ ಹುದ್ದೆಗಳ ಸಂಖ್ಯೆ 82. ಆದರೆ ನೇಮಕಾತಿ ನಡೆಯುವುದು ಅಂದರೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದ್ದು ಎಷ್ಟು ಹುದ್ದೆಗಳೆಂದರೆ 48 ಹುದ್ದೆಗಳ ಒಂದು ನೇಮಕಾತಿ ನಡೆಯಲಿದೆ ಸ್ನೇಹಿತರೆ. ಅದೇ ರೀತಿ ಬಾಗಲಕೋಟೆ 297 30 ಹುದ್ದೆಗಳ ಖಾಲಿದಾವೆ, 16 ಹುದ್ದೆಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಗದಗ 232 ಖಾಲಿರೋ 33, 14 ಹುದ್ದೆಗಳಿಗೆ ಒಂದು ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ. ಹಾವೇರಿ 295 41 ಹುದ್ದೆಗಳು ಖಾಲಿದಾವೆ, ಆದರೆ 15 ಹುದ್ದೆಗಳಿಗೆ ನೇಮಕಾತಿ. ಕಲಬುರಗಿಯಲ್ಲಿ 410 ಮಂಜೂರಾದರೆ 66 ಖಾಲಿದಾವೆ, 335 ಹುದ್ದೆಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಬೀದರ್ನಲ್ಲಿ 193 34 ಹುದ್ದೆಗಳು ಖಾಲಿದ್ದು 16 ಹುದ್ದೆಗಳಿಗೆ ಮಾತ್ರ ಅಲ್ಲಿ ನೇಮಕಾತಿ ನಡೆಯಲಿದೆ 2026-27 ಸಾಲಿನಲ್ಲಿ. ರಾಯಚೂರಿನಲ್ಲಿ 200 ಮಂಜೂರಾದ ಹುದ್ದೆಗಳು, ವಿಲೇಜ್ ಅಕೌಂಟ್ ಮಂಜೂರಾದ ಹುದ್ದೆಗಳು, ಖಾಲಿ ಇರುವ ಹುದ್ದೆಗಳ ಸಂಖ್ಯೆ 22, ಒಟ್ಟಾರೆಯಾಗಿ 5 ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ ಸ್ನೇಹಿತರೆ. ವಿಲೇಜ್ ಅಕೌಂಟ್ನಲ್ಲಿ ಅಥವಾ ಗ್ರಾಮಾಡಳಿತ ಹುದ್ದೆಗಳ ಒಂದು ನೇಮಕಾತಿಯಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆ 72 ಅಂದರೆ 572 ಹುದ್ದೆಗಳಿಗೆ ಒಂದು ನೇಮಕಾತಿ ನಡೆಯಲಿದೆ. ನೇರ ನೇಮಕಾತಿ ಕೋಟಾದಡಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಭರ್ತಿ ಮಾಡುವ ಸಂಬಂಧ ಅನುಸರಿಸಬೇಕಾದ ಪರಿಷ್ಕೃತ ರೋಸ್ಟರ್ ಬಿಂದು ಮತ್ತು ಮೀಸಲಾತಿ ವಿವರಗಳನ್ನು ಉಲ್ಲೇಖ 2 ಮತ್ತು 3 ಸರ್ಕಾರದ ಆದೇಶಗಳಲ್ಲಿ ಮರು ನಿಗದಿಪಡಿಸಲಾಗಿದೆ. ಆದ್ದರಿಂದ ಈ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಮೇಲಿನ ಪಟ್ಟಿಯಲ್ಲಿ ಅಥವಾ ಜಿಲ್ಲೆಗಳಿಗೆ ಪ್ರಸ್ತುತ ಭರ್ತಿ ಮಾಡಲು ತಿಳಿಸಿರುವ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಮಾಹಿತಿಯನ್ನು ನಿಗದಿ ನಮೂನೆ 6ರಲ್ಲಿ ಭರ್ತಿ ಮಾಡಿ ಪ್ರಸ್ತಾವನೆ ಹಿಂದೆ ಸರ್ಕಾರಕ್ಕೆ ಸಲ್ಲಿಸುವಂತೆ ತಮ್ಮನ್ನು ಕೋರಲು ನಿರ್ದೇಶಿಸಲಾಗಿದೆ ಎಂದು ತಮ್ಮ ವಿಶ್ವಾಸಿಸಿದ ಅವರು ಹೇಳಿದ್ದಾರೆ ಸ್ನೇಹಿತರೆ. ನಾಗರಾಜ್ ಸರ್ಕಾರದ ಅಧೀನ ಕಾರ್ಯದರ್ಶಿ ಕಂದಾಯ ಇಲಾಖೆದವರು ಏನು ಮಾಡಿದ್ರಪ್ಪ ಅಂದ್ರೆ ಕಂದಾಯ ಇಲಾಖೆಯ ಕಾರ್ಯದರ್ಶಿಗಳು ಏನು ಮಾಡಿದ್ರಪ್ಪ ಅಂದ್ರೆ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಸಮಯದಲ್ಲಿ ನೋಟಿಫಿಕೇಶನ್ ಆಗಬಹುದು. ಅದಕ್ಕಾಗಿ ನಿಮ್ಮ ಸ್ಟಡಿ ಏನು ಮಾಡಬೇಕಪ್ಪ ಅಂದರೆ ಚೂರುಕಾಗಿರಲಿ. ಯಾವುದೇ ಸಮಯದಲ್ಲಿ ಬಿಟ್ಟಾಗ ಅಲ್ಲಿ ಸಮಯ ಕಡಿಮೆ ಇರ್ತದೆ, ಕೇವರು ಕೊಡೋದು ಭಾಳ ತುಂಬ ಸಮಯ ಕಡಿಮೆ ಇರ್ತದೆ. ಅದಕ್ಕೋಸ್ಕರ ಸ್ನೇಹಿತರೆ ಇಲ್ಲಿ ವಿಲೇಜ್ ಅಕೌಂಟ್ ಸಿಲೆಬಸ್ ಯಾವ ರೀತಿ ಇರ್ತಪ್ಪ ಅಂದರೆ ಇಲ್ಲಿ ನೋಡಿ, ಸಿಲೆಬಸ್ಸು ಸಾಮಾನ್ಯ ಜ್ಞಾನ ಒಂದು ಪತ್ರಿಕೆ ಇರ್ತದೆ ಸ್ನೇಹಿತರೆ. ಇದು 100 ಅಂಕದ ಒಂದು ಪ್ರಶ್ನೆ ಪತ್ರಿಕೆ. ಅದೇ ರೀತಿ ಎರಡನೇ ಪತ್ರಿಕೆ ಇರ್ತದೆ. ಎರಡನೇ ಪತ್ರಿಕೆ ಕಮ್ಯುನಿಕೇಷನ್ ಇರ್ತದೆ ಸ್ನೇಹಿತರೆ. ಎರಡನೇ ಕಮ್ಯುನಿಕೇಷನ್ ಅಥವಾ ಅಲ್ಲಿ ಸಂವಹನ ಅಂತ ಇರ್ತದೆ ಸ್ನೇಹಿತರೆ. ಸಂವಹನ ಇರ್ತದೆ ಸ್ನೇಹಿತರೆ. ಸಂವಹನ ಎಷ್ಟು ಅಂದರೆ 100 ಮಾರ್ಕ್ಸಿಂದ ಇರ್ತದೆ. ಈ 100 ಮಾರ್ಕ್ಸಿನ ಪತ್ರಿಕೆಯಲ್ಲಿ ಕಂಪ್ಯೂಟರ್ ಎಷ್ಟು ಇರ್ತದೆ ಅಂದರೆ 30 ಮಾರ್ಕ್ಸಿಂದ ಇರ್ತದೆ. ಅದೇ ರೀತಿ ಕನ್ನಡ ಎಷ್ಟಿರ್ತಪ್ಪ ಅಂದರೆ ಕನ್ನಡ ಇರ್ತದೆ ಅಂದರೆ 35 ಮಾರ್ಕ್ಸಿಂದ ಇರ್ತದೆ. ಅದೇ ರೀತಿ ಇಂಗ್ಲೀಷು ಇರ್ತದೆ ಅಂದರೆ 35 ಮಾರ್ಕ್ಸಿಂದ ಇರ್ತದೆ ಸ್ನೇಹಿತರೆ. ಈ ಪತ್ರಿಕೆ ಭಾಳ ಇಂಪಾರ್ಟೆಂಟ್ ಆಗಿರ್ತಾವ. ನೀವು ಯಾವುದೇ ಒಂದು ಕಮ್ಯುನಿಕೇಷನ್ ಪೇಪರ್ ಇದ್ದಾಗ ಈ ಕಮ್ಯುನಿಕೇಷನ್ ಪೇಪರು ಭಾಳ ಇಂಪಾರ್ಟೆಂಟ್ ಅಂದರೆ 100ಕ್ಕೆ ನೀವು 75ಕ್ಕಿಂತ ಮೇಲೆ ತೆಗೆದಿರಪ್ಪ ಅಂದರೆ ನೀವು ಯಾವುದೇ ಡೌಟ್ ಇಲ್ಲ ಸೆಲೆಕ್ಷನ್ ಆಗ್ತೀರಿ. ಅದೇ ರೀತಿ GK ಒಂದು 65 ಮೇಲೆ ಮಾಡಿದ್ರೆ ಇಲ್ಲಿ 75 ಮಾಡಿದ್ರೆ ನೀವು ಯಾವುದೇ ಡೌಟ್ ಇಲ್ಲ ಸ್ನೇಹಿತರೆ. ಅದಕ್ಕಾಗಿ ನೀವು ಕಮ್ಯುನಿಕೇಷನ್ ಪೇಪರ್ ಭಾಳ ಇಂಪಾರ್ಟೆಂಟ್ ಆಗಿ ನೀವು ಓದಿ ಮತ್ತು ಇವತ್ತಿನಿಂದ ನೀವು ಸ್ಟಡಿ ಮಾಡಿ ಅಂತ ಹೇಳ್ತಾ ನಮ್ಮ SN ಸ್ಟಡಿ ಯೂಟ್ಯೂಬ್ ಚಾನಲನ್ನು ಫಾಲೋ ಅಪ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರನ್ನ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ದಿನದಲ್ಲಿ ಕಮ್ಯುನಿಕೇಷನ್ ಪೇಪರ್ ಸಹ ನಾನು ಕ್ಲಾಸ್ ಮಾಡ್ತಿರ್ತೀನಿ. ಅದಕ್ಕಾಗಿ ನಿಮ್ಮ ಬೆಂಬಲದೊಂದಿಗೆ ನಾನು ಒಂದು ಚಿಕ್ಕ ಪ್ರಯತ್ನ ಅಂತ ಹೇಳ್ತೀನಿ ಸ್ನೇಹಿತರೆ. ಅದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ನಿಮಗೆ ವಿಶೇಷ ಸಂಚಿಕೆಯೊಂದಿಗೆ ಸಿಗ್ತೀನಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.